ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಕಾರಿಂಜೇಶ್ವರ ದೇವಾಲಯದ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ. ಮಹತೋಬರ ಶ್ರೀ ಕಾರಿಂಜೇಶ್ವರ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಾವಳಮುಡೂರು ಗ್ರಾಮದಲ್ಲಿದೆ. ಈ ದೇವಾಲಯವು ಸುಮಾರು 600 ಮೆಟ್ಟಿಲುಗಳನ್ನು ಹೊಂದಿದ್ದು ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದೆ. ಇಲ್ಲಿ ಮೊದಲು ವಾಯುಪುತ್ರ ಹನುಮಂತನ ದರ್ಶನವಾಗುತ್ತದೆ. ನಂತರ ಮೆಟ್ಟಿಲುಗಳನ್ನು ಹತ್ತಿದಂತೆ ಗಣಪತಿ ಗುಡಿ, ನಂತರ ಮಧ್ಯದಲ್ಲಿ ಜಗನ್ಮಾತೆ ಪಾರ್ವತಿ ದೇವಿಯ ದರ್ಶನವಾಗುತ್ತದೆ. ಇತಿಹಾಸದ ಪ್ರಕಾರ ಕರಿಂಜ ಎಂಬ ಬೇಡರ ಮಗಳು ಮದ್ದಿನ ಬೇರನ್ನು ತನ್ನ ಕತ್ತಿಯಿಂದ ಕಡಿಯುತ್ತಿರುವಾಗ ಕತ್ತಿಯು ಶಿವಲಿಂಗಕ್ಕೆ ತಾಗಿ ಶಿವಲಿಂಗದಿಂದ ರಕ್ತ ಹರಿದು ಶಿವಗೋಚರವಾದ ಕ್ಷೇತ್ರ ಇದಾಗಿದೆ. ಹಾಗಾಗಿ ಇದನ್ನು ಕಾರಿಂಜ ಎಂದು ಕರೆಯಲಾಗುತ್ತದೆ. ಜಾನುತೀರ್ಥ ಭೀಮನು ನೆಲದ ಮೇಲೆ ಮಂಡಿಯೂರಿದಾಗ ಈ ಕೊಳವು ಉದ್ಭವವಾಯಿತು. ಭೀಮನ ಹೆಬ್ಬರಳಿನಿಂದ ಅಂಗುಷ್ಟ ತೀರ್ಥವು ರಚಿಸಲ್ಪಟ್ಟಿದೆ. ಭೀಮನು ತನ್ನ ಗದೆಯನ್ನು ನೆಲದ ಮೇಲೆ ಎಸೆದು ಈ ಕೆರೆಯನ್ನು ನಿರ್ಮಿಸಿದನು. ಹಾಗಾಗಿ ಇದನ್ನು ಗದಾತೀರ್ಥ ಎಂದು ಕರೆಯಲಾಗುತ್ತದೆ.